ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಆರಂಭ ಏನೂ ಆಯಿತು. ಮೋದಿಯವರು ಬಲುಜೋರಿನಿಂದ ಪಾಕಿಸ್ತಾನದ ಜೊತೆ ಸಂಬಂಧಗಳನ್ನು ಕಟ್ ಮಾಡುವಂತಹ ಒಂದು ಯುದ್ಧದ ಮಾಹೋಲ್ ಅಂದರೆ ವಾತಾವರಣ ನಿರ್ಮಾಣ ಮಾಡುವಲ್ಲಿ ತುರ್ತು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅವರು ಮಧುಬನಿಯಲ್ಲಿ ಇಲ್ಲೊಂದು ಭಾಳ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಮಧುಬನಿ ಈಗ ಯಾಕೆ ಅದು ಎಲ್ಲಿದೆ ಅಂದರೆ, ಇದು ಬಿಹಾರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ ವಿಷಯವನ್ನು ತೆಗೆದುಕೊಂಡ ಮಾತಾಡಿದ್ದು. ಸ್ವಲ್ಪ ಇಲ್ಲೇ ಏನಪ್ಪ ಅಂದ್ರೆ ಅಂಥ ಒಂದು ಕಂಫರ್ಟೇಬಲ್ ವಾತಾವರಣ ಆಗಲಿಕ್ಕಿಲ್ಲ ಅನ್ನೋಂಥ ಮೊದಲೇ ಮಾತು. ಯಾಕಂದರೆ ಚುನಾವಣೆಗೆ ಅಥವಾ ರಾಜಕೀಯಕ್ಕೆ ಈ ಘಟನೆಯನ್ನು ಬಳಸ್ಕೊಳ್ಳೋಕ್ಕಿಂತಲೂ ನಿಜವಾಗಿಯೂ ಇಲ್ಲಿ ಕಾಳಜಿಯಿಂದ ಮಾಡಬೇಕಾಗಿದ್ದು ಮುಖ್ಯದ. ಅದೇನೂ ಇರಲಿ, ಅವ್ರ ರಾಜಕೀಯ ಮತ್ತು ಜೊತೆಗೆ ವಾಸ್ತವದ ಬೇರಿಕೆಯನ್ನು ಮಾಡ್ತಾ ಹೋಗೋದು ಸಹಜ ಸ್ವಭಾವದ ಮೋದಿಯವ್ರದ್ದು. ಹಂಗಂತ ತಿಳ್ಕೊಂಡು ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಾಗಿದೆ. ಜೊತೆಗೆ ಸಿಂಧೂ ನದಿ ಒಪ್ಪಂದವನ್ನು ಈ ಸಲ ಅಮಾನತ್ನಲ್ಲಿಟ್ಟಿದ್ದು ರದ್ದು ಮಾಡಿದ್ದು ಮತ್ತಷ್ಟು ಜೋರಿನ ಕಾವು ಹಿಡಿತಾ ಇದೆ. ಈಗಾಗಲೇ ಪಾಕಿಸ್ತಾನ ಕೂಡ ನಮ್ಮ ಜೊತೆಗಿನ ರಾಜತಾಂತ್ರಿಕ ಸಂಬಂಧ ಆಗಿರ್ಬೋದು, ಇನ್ನುಳಿದಾಗಿರ್ಬೋದು, ವಾಘಾ ಅಥವಾ ಅಟಾರಿ ಬಾರ್ಡರ್ ಆಗಿರ್ಬೋದು, ಎಲ್ಲವನ್ನು ಬಂದ್ ಮಾಡಿ ಭಾರತದ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಡೀ ವಾತಾವರಣ ಇವತ್ತು ಹಾಟ್ ಆಗ್ಯದ. ಪಾಕಿಸ್ತಾನ ಆಲ್ರೆಡಿ ರೆಡಿ ಅದಪ್ಪ ಅನ್ನುವಂಗೆ ಅನ್ನಿಸ್ತದೆ. ಯಾಕಂದರೆ ಈಗ 3-4 ತಿಂಗಳ ಹಿಂದಿನಿಂದಲೂ ಏನಾದರೂ ಮಾಡಿ ಕಾಲಕ್ಕೆ ಎದುರಿದ್ದ ಜೊತೆಗೆ ಅಂದರೆ ಭಾರತದ ಜೊತೆಗೆ ಜಗಳ ತೆಗೆದ ಅಥವಾ ಒಂದು ಯುದ್ಧಕ್ಕೆ ಇಳಿದ ಈ ಸಲ ಒಂದಿಷ್ಟು ನಾವು ತೋರಿಸಿಬಿಡು ನಮ್ಮ ಶಕ್ತಿ ಅನ್ನುವಾಗೇನೋ ಅವ್ರು ತಲೆಯಿರೋದು. ಇದರ ಅರ್ಥ ಯಾಕೋ ಏನೋ ಅನ್ನೋ ಪ್ರಶ್ನೆ ಇಲ್ಲ. ಎರಡೂ ಬಡ ದೇಶಗಳು, ಅದರಲ್ಲೂ ಪಾಕಿಸ್ತಾನ ನಮಗಿಂತ ಬಡ ದೇಶ. ಹೀಗಾಗಿ ಅಲ್ಲಿ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಸುವಾಗಿ ಅವರು ಸಹಿತ ಈಗಾಗಲೇ ಅಲ್ಲಿ ಜನರಲ್ ಆಗಿರ್ಬೋದು, ಅಲ್ಲಿಯ ಪ್ರಧಾನಿ ಆಗಿರ್ಬೋದು, ಅವರು ಸಹಿತ ಇದನ್ನು ಆದಷ್ಟು ಏನಪ್ಪ ಅಂದ್ರೆ ಯುದ್ಧ ಕಲಹದಲ್ಲೇ ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದಿತ್ತು. ಅದು ಈಗ ಸ್ಟಾರ್ಟ್ ಆಗಿದಂಗೆ ಆಗೋಗ್ಬಿಟ್ಟದ. ಆ ಮಧುಬನಿಯಲ್ಲಿ ನಮ್ಮ ಮೋದಿಯವರು ಸ್ಪಷ್ಟವಾಗಿ ಮುಗ್ಧ ನಾಗರಿಕರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಬಗ್ಗೆ ಇಡೀ ದೇಶವೇ ಶೋಕಿಸುತ್ತಿದೆ. ಕಾರ್ಗಿಲ್ನಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಬ್ಬ ಭಾರತೀಯರಲ್ಲಿ ದುಃಖ, ಆಕ್ರೋಶ ಮಾಡುಗಟ್ಟಿದೆ. ಈ ಆದಂಥ ಘಟನೆಯಿಂದ ಇಡೀ ಜನ ತಲ್ಲಣಗೊಂಡಿದ್ದಾರೆ. ಜೊತೆಗೆ ದೇಶದ ಅಭಿವೃದ್ಧಿಗೆ ಶಾಂತಿ ಮತ್ತು ಭದ್ರತೆ ಅತ್ಯಗತ್ಯ. ನಾನು ಅಧಿಕಾರದಲ್ಲಿ ಇರುವವರೆಗೆ ಭಯೋತ್ಪಾದನೆಯನ್ನು ಮಟ್ಟ ಹಾಕಿದ್ದು ಬಿಡುವುದಿಲ್ಲ. ಮಾನವೀಯ ಮೌಲ್ಯಗಳ ಮೇಲೆ ನಂಬಿಕೊಳ್ಳೋರು ನಮ್ಮೊಂದಿಗೆ ಇದ್ದಾರೆ. ಈ ರೀತಿಯಾಗಿ ತಮ್ಮ ಭಾಷಣದಲ್ಲಿ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮಾತಾಡಿ ಮುಖ್ಯವಾಗಿ ಈ ವಿಷಯವನ್ನು ಮತ್ತು ಇಂಗ್ಲೀಷ್ನಲ್ಲೂ ಮಾತಾಡಿ ನಾವು ಜಗತ್ತಿಗೆ ತೋರಿಸ್ತಾ ಇದ್ದೀವಿ, ನಾವು ಭಯೋತ್ಪಾದನೆ ತಡೆದಿರ್ತೀವಿ ಅಂತ. ಅಡ್ಡಿಲ್ಲ, ಅವರ ಭಾಷಣ ಒಂದು ರೀತಿಯಿಂದ ನೆಮ್ಮದಿಯನ್ನು ಕೊಡ್ಬೋದು ನಮ್ಮ ಭಾರತೀಯರಲ್ಲೇ. ಇಲ್ಲಪ್ಪ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಆದರೆ ಇದೇ ಕಾಲಕ್ಕೆ ಈ ಸಿಂಧೂ ನದಿ 1960ರಲ್ಲಿ ನಮಗೆ ಅವ್ರಿಗೆ ಒಪ್ಪಂದ ಆದಂಥದ್ದು. ಆ ಒಪ್ಪಂದದ ಪ್ರಕಾರ ಇಲ್ಲೇ ಏನಪ್ಪ ಅಂತಂದ್ರೆ ಈ 6 ನದಿಗಳು, ಸಿಂಧೂ ಇರ್ಬೋದು, ಅದ್ರ ಜೋಡಿ ಜೇಲಂ ಇರ್ಬೋದು, ಅಥವಾ ಅದ್ರ ಜೋಡಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ನದಿಗಳಲ್ಲಿ ನೀರು ಹರಿಯೋದು ಏನಪ್ಪ ಅಂದ್ರೆ ಸಾಕಷ್ಟು ಅದ. ಮತ್ತು ಬೇರೆ ಜೇಲಮ್ಮ, ರಾವಿ, ಬ್ಯಾಸ, ಸತ್ಲಜ, ಸಿಂಧೂ ಈ ಒಂದು ನದಿಗಳು ಪೂರ್ವಕ್ಕೆ ಒಂದಿಷ್ಟು 3 ನದಿಗಳು, ಪಶ್ಚಿಮಕ್ಕೆ 3 ನದಿ ಹರಿತಾವೆ ಕೂಡ. ಪಶ್ಚಿಮದ ಸಿಂಧೂ ಮತ್ತು ಚೆನಾಬ್ ಈ 3 ನದಿಗಳು, ಮುಂದೆ ಪೂರ್ವದ ಏನಪ್ಪ ಅಂದ್ರೆ ರಾವಿ, ಮುಂದೆ ಬ್ಯಾಸ್ ಮತ್ತು ಸಟ್ಲೇಜ್ ಈ 3 ನದಿಗಳು ಭಾರತದಲ್ಲಿ ಹರಿದು ಹೋಗ್ತಾ ಇರ್ತಾವೆ. ಸಿಂಧೂ ನದಿ ಪೂರ್ತಿ ಉತ್ತರದಿಂದ ಏನಪ್ಪ ಆಕ್ಯುಪೈಡ್ ಪಾಕಿಸ್ತಾನದಿಂದ ಅಲ್ಲಿ ಹರಕೊಂಡು ಪಾಕಿಸ್ತಾನದಲ್ಲಿ ಜಾರಿ ಹೋಗ್ತದೆ. ಹೀಗಾಗಿ ಸಿಂಧೂ ನದಿ ನೀರು ಸಾಕಷ್ಟು ಇರೋದ್ರಿಂದಾಗಿ ಅಲ್ಲೇ ಒಂದು ಅಗ್ರಿಮೆಂಟ್ ಆಯಿತು ನಮಗೆ ನೀರಿನ ಸಲುವಾಗಿ. 1947 ಶುರು ಆಯಿತು. ಡಿವೈಡ್ ಆದಮೇಲೆ ನೀರಿನ ಪಾಲನೆ ಬಂದಾಗ ಸಹಜವಾಗಿ ಪಶ್ಚಿಮಕ್ಕೆ ಹರಿದು ಇಂಡಿಯಾಗೆ ಅದು ಪೂರ್ವಕ್ಕೆ ಹರಿದು ಇಂಡಿಯಾಗೆ ಅದು ಪಶ್ಚಿಮಕ್ಕೆ ಹರಿದು ಪಾಕಿಸ್ತಾನಕ್ಕೆ ಅದು ಅನ್ನೋದು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಅಗ್ರಿಮೆಂಟದ ನೆಲೆಯಲ್ಲೇ ಅವತ್ತು ಯಾಕೂಬ್ ಖಾನ್ ಇರ್ಬೋದು ಅಥವಾ ನಮ್ಮ ನೆಹರು ಇರ್ಬೋದು, ಇದರ ಮಧ್ಯಸ್ಥಿಕೆಯನ್ನು ವರ್ಲ್ಡ್ ಬ್ಯಾಂಕ್ ಅವತ್ತಿನ ಏನಪ್ಪ ಅಂತಂದ್ರೆ ಅವರು ಸಹಿತ ಇದರಲ್ಲೇ ಭಾಗಿಯಾಗಿ ಅವ್ರ ಹಸ್ತನೂ ಇದರಲ್ಲಿದೆ, ಹಸ್ತಾಕ್ಷರನೂ ಇದರಲ್ಲಿದೆ. ಅಂದ್ರೆ ಈ 3 ಕೂಡ್ಕೊಂಡು ಮಾಡಿದಂಥ ಈ ಒಂದು ಏನಪ್ಪ ಅಂದ್ರೆ ಅಗ್ರಿಮೆಂಟು. ಆದರೆ ಈ ಅಗ್ರಿಮೆಂಟ್ ಇವತ್ತು ಇದನ್ನು ಭಾರತ ಏಕಪಕ್ಷೀಯವಾಗಿ
ಇವತ್ತು ರದ್ದುಗೊಳಿಸಿದೆ. ಫಸ್ಟ್ ಟೈಮ್ ಇದು ಹಿಸ್ಟ್ರಿಯಲ್ಲ. ಇದು ಯಾವ ರೂಪ ಪಡಿಬೋದು ಅಂತ ಈಗಾಗಲೇ ಪಾಕಿಸ್ತಾನ ಸ್ಪಷ್ಟವಾಗಿ ಸಂದೇಶ ನೀಡಿದ. ಏನಪ್ಪ ಅಂತಂದ್ರೆ ನಾವು ಯಾವುದೇ ಹಂತಕ್ಕೆ ಹೋಗ್ಬಲ್ವಿ ನಮ್ಮ ನೀರನ್ನು ಏನಾದರೂ ತಳೆದ್ರೆ, ಯಾಕಂದ್ರೆ ಭಾರತದ ತಡೀಲಿಕ್ಕೆ ಸಾಧ್ಯದ. ಅಲ್ಲಲ್ಲಿ ಚೆಕ್ ಡ್ಯಾಮ್ಸ್ಗಳಿದ್ದಾವೆ, ಆ ಮೂಲಕ ಅವು ನೀರು ತಡೆ ಹಿಡಿಯುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಕೆಲವೊಂದು ಡ್ಯಾಮ್ಗಳಲ್ಲಿ ಹೂಳು ತುಂಬಿದ, ಆ ಹೂಳು ತೆಗೆದ ಬೆಟ್ರಪ್ಪ ಅಂದ್ರೆ ಸಾಕಷ್ಟು ನೀರನ್ನು ಪಾಕಿಸ್ತಾನಕ್ಕೆ ಹೋಗೋದನ್ನು ಬಂದ್ ಮಾಡ್ಬೋದು ಅನ್ನುವಂಥ ತರ್ಕನೂ ಇಲ್ಲದ. ಈ ನೆಲೆಯಲ್ಲೇ ಪಾಕಿಸ್ತಾನ ಸಹಿತ ಭಾಳ ಎಚ್ಚರಿಕೆಯಿಂದ ಒಂದು ರೀತಿ ಭಯ ಹುಟ್ಟಿಸುವಂಥ ವಾತಾವರಣ ಮಾಡೋ ಪ್ರಯತ್ನ ಮಾಡ್ಯದ. ಈಗಾಗಲೇ ನಿಮಗೆ ಗೊತ್ತದ ಉರಿಯಲ್ಲಿನೂ ಆಗಿದ್ದು ದಾಳಿ ಪಾಕಿಸ್ತಾನ ಮಾಡಿತ್ತು 2016ರಲ್ಲೇ, ಮುಂದೆ 2019ರಲ್ಲೇ ಪುಲ್ವಾಮಾದಲ್ಲೂ ದಾಳಿ ಆಗಿತ್ತು. ಅವೆರಡೂ ಸಂದರ್ಭದಲ್ಲಿ ಸಾಕಷ್ಟು ಒಂದು ರಾಜತಾಂತ್ರಿಕ ಸಂಬಂಧಗಳು ಒಂದು ಹಂತಕ್ಕೆ ನಿಂತಿದ್ದು ಬಂದಿದ್ದರು ಸಹಿತ ಆ ಸಂದರ್ಭದಲ್ಲೇ ಮತ್ತು ಈ ಒಂದು ಏನಪ್ಪ ಅಂದರೆ ಸಮಾಧಾನದ ಮಾತುಗಳಿಂದಾಗಿ ಹಿಂದೆ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ, ಉರಿ ಮತ್ತು ಅದೇ ಕಾಲಕ್ಕೆ ಪುಲ್ವಾಮಾದಲ್ಲಿ. ಆದರೆ ಈ ಸಲ ಪಹಲ್ಗಾಮದಲ್ಲಿ ನಡೆದಿದ್ದು ಮಾತ್ರ ಒಂದಿಷ್ಟು ದೀರ್ಘಾವಧಿಯ ಪರಿಣಾಮ ಬೀರುವಂಥದ್ದು ಅಂತ. ಈ ಒಂದು ಸಿಂಧೂ ನದಿಯ ಆ ಒಂದು ಉಪನದಿಗಳನ್ನು ಅದಕ್ಕೆ ಸೇರಿಸುವುದನ್ನು, ಅದು ನೀರು ಬಿಡುವುದನ್ನು ಕಟ್ ಮಾಡಿದರೆ ಏನೇನು ಆಗ್ಬೋದು ಅಂದಾಗ ಮೊದಲ ಪ್ರತಿಕ್ರಿಯೆ ಪಾಕಿಸ್ತಾನದಿಂದ ನಾವು ಯಾವುದೇ ಹಂತಕ್ಕೂ ಹೋಗ್ಲಿಕ್ಕೆ ತಯಾರಿದ್ದೀವಿ, ನಮ್ಮ ನೀರನ್ನು ನೀವು ನಮಗೆ ಬಿಡದೆ ಹೋದ್ರೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಪಾಕಿಸ್ತಾನ ಹೇಳಿದೆ. ಅದೇ ಕಾಲಕ್ಕೆ ಈ ಸಲ ದಿಟ್ಟ ನಿರ್ಧಾರವನ್ನು ನಮ್ಮ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಆದರೆ ಇದು ಎಲ್ಲಿವರೆಗೆ ಎಷ್ಟು ಮಟ್ಟಿಗೆ ಸಾಧ್ಯ ಆದೀತು ಅನ್ನುವಂಥ ಪ್ರಶ್ನೆಗಳು ಮಾತ್ರ ಇನ್ನೂ ಇಲ್ಲಿ ತಜ್ಞರ ವಿಚಾರ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಯುದ್ಧ ಆದರೆ ನಿಮಗೆ ಗೊತ್ತದ ಅದು ಸುಲಭದ ಕೆಲಸ ಅಲ್ಲ, ಮತ್ತು ಅಂತಾರಾಷ್ಟ್ರೀಯ ಪ್ರಭಾವಗಳಾಗ್ತಾ ಇರ್ತವೆ, ಎಲ್ಲರೂ ಇದರಲ್ಲಿದ್ದಾವೆ. ಹೀಗಾಗಿ ಈ ದಿಶೆಯಲ್ಲೇ ಏನಾಗ್ಬೋದು ಅಂತೇಳಿ ಒಂದು ಪಾಸಿಟಿವ್ ಏನಪ್ಪ ಅಂತಂದರೆ ಇವತ್ತು ಭಾರತಕ್ಕೆ ಪರವಾಗಿ ಇವತ್ತಿನ ಜಗದ ಬಲಿಷ್ಠ ದೇಶಗಳು ಕರ್ಕೊಂಡಿದ್ದೀವಿ. ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು. ಈ ಮೂರೂ ರಾಷ್ಟ್ರಗಳು ನಮ್ಮ ಭಾರತ ನೆಲವನ್ನು ತಮ್ಮ ಉದ್ಯೋಗಕ್ಕೆ ಉಪಯೋಗ ಮಾಡೋದ್ರಿಂದಾಗಿ, ಅದರ ಮಾರಾಟಕ್ಕಾಗಿ, ತಮ್ಮ ವಸ್ತುಗಳ ಮಾರಾಟಕ್ಕಾಗಿ ಮತ್ತು ಇನ್ನುಳಿದ ದೃಷ್ಟಿಯಿಂದಲೂ ಸಹಿತ ಇವತ್ತು ಒಂದು ಯುದ್ಧ ಅಂತಂದ್ರೆ ಏನಾಗ್ಯದಪ್ಪ ಅಂತಂದ್ರೆ ನಮ್ಮದು ಮದ್ದು ಗುಂಡುಗಳಿಂದ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ವಿ. ಬಟ್ ಈ ಸಲ ಟ್ರಂಪ್ ಇದ್ದಂಥವ್ರು ಏನು ಮಾಡಿದಾರಪ್ಪ ಅಂದರೆ ವ್ಯಾಪಾರ ಯುದ್ಧ ಸ್ಟಾರ್ಟ್ ಮಾಡಿದ್ರಿಂದಾಗ ವ್ಯಾಪಾರ ದೃಷ್ಟಿ ಇಟ್ಕೊಂಡು ನೋಡಿದಾಗ ಪಾಕಿಸ್ತಾನಕ್ಕಿಂತಲೂ, ಬಾಂಗ್ಲಾಗಿಂತಲೂ, ನೇಪಾಳಗಿಂತಲೂ ಇವೆಲ್ಲ ಏನು ಸಾರ್ಕ್ ದೇಶಗಳಿದ್ದಾವೆ, ಇವೆಲ್ಲದರಲ್ಲೇ ಭಾಳ ದೊಡ್ಡ ಮಾರ್ಕೆಟ್ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದ್ದರಿಂದಾಗೆ ಭಾರತದ ಕಡೆ ಒಂದಿಷ್ಟು ಒಲವು ತೋರಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ವ್ಯಾಪಾರ, ಯುದ್ಧ ಅಲ್ಲ. ಯುದ್ಧ ಸಾಕಾಗಿದೆ ಅಂತ ಅನಿಸ್ತದ, ಅಥವಾ ಯುದ್ಧದ ಕಡೆಗೆ ಲಕ್ಷ್ಯ ಇಲ್ಲ ಅಂತ ಅನಿಸ್ತದ, ಮತ್ತು ಯುದ್ಧದಿಂದ ಏನು ಲಾಭ ಇಲ್ಲ ಅನ್ನೋ ಅಭಿಪ್ರಾಯಕ್ಕೂ ಅವ್ರು ಬಂದಿದ್ದಾರೆ. ಯಾಕಂದರೆ ದುಡ್ಡಿನ ಮುಂದೆ ಯಾವ ಜೀವತ್ತಿದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತೀಗ ನೆಲ ಜಲಗಳನ್ನು ಅಕ್ಯುಪೈ ಮಾಡೋಕ್ಕಿಂತಲೂ ಇಲ್ಲಿ ವ್ಯಾಪಾರನ ಅಕ್ಯುಪೈ ಮಾಡ್ಕೊಂಡಿವಪ್ಪ ಅಂದ್ರೆ ನಮ್ಮ ವಸ್ತುಗಳು ನಿರಂತರ ಮಾರ್ಕೆಟ್ ಮಾಡ್ಕೊಂಡಿದ್ರೆ ನಮ್ಮ ದೇಶ ಬೆಳೀತದೆ, ಉಳಿತದೆ ಅನ್ನೋಂಥ ಅಭಿಪ್ರಾಯಕ್ಕೆ ಇವತ್ತು ಟ್ರಂಪ್ ಬಂದಿದ್ದಾರೆ. ಅದೇ ನೆಲೆಯಲ್ಲಿ ಚೀನಾನು ಅದೇ ದೃಷ್ಟಿ ಇಟ್ಕೊಂಡು ಬೆಳೀತಾ ಇದೆ. ಯಾಕಂದರೆ ಚೀನಾದಲ್ಲಿ ಇವತ್ತು ಏನಾಗಿದೆ, ತಯಾರಿಗಾರಂಗೆ ಭಾಳಷ್ಟು ಸ್ಟ್ರಾಂಗ್ ಆಗಿದೆ, ಅಲ್ಲಿ ಉತ್ಪಾದನೆ ಸಾಕಷ್ಟು ಆಗ್ತಾಯಿದೆ, ಅದನ್ನು ಮಾರೋದಲ್ಲೇ. ಅದಕ್ಕೆ ಭಾರತದಲ್ಲಿ ಅವತ್ತು ಡಂಪ್ ಮಾಡುವಂಥ ಕೆಲಸವನ್ನು ಮಾಡೋದು ಚೀನಾನು ಭಾರತಗಳ ಬಲ ತೋರಿಸ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಈ ಸಂದರ್ಭದಲ್ಲಿ ವಿಶ್ವದ ದೃಷ್ಟಿಯಲ್ಲಿ ನೋಡಿದಾಗ ಒಂದಿಷ್ಟು ವೀಕ್ ಆಗಿದೆ. ಈ ಸಂದರ್ಭದಲ್ಲಿ ಮೋದಿ ಅವರು ಚಾಣಕ್ಯ ತಂದು ಹೆಜ್ಜೆ ಇಟ್ಟು ಪಾಕನ್ನು ಎಷ್ಟು ಸಾಧ್ಯದೋ ಅಷ್ಟು ಹಣಿಯುವಂಥ ಕೆಲಸ ಮಾಡಿದರೆ ಮಾಡೋ ಸಾಧ್ಯತೆಯೂ ಇದ್ದಾವೆ. ಆ ದಿಶೆಯಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ಇವರಿಗೆ ಒಪ್ಪಿಗೆ ಕೊಟ್ಟಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಭಾರತದ ಮುಂದಿರುವಂಥ ನಿಲುವು ಏನಪ್ಪ ಅಂತಂದ್ರೆ ಶತಾಯಗತ ಪಾಕಿಸ್ತಾನವನ್ನು ಇವತ್ತು ಎಡಮುರಿ ಅಂದರೆ ಅವು ಈಗಾಗಲೇ ಇಡೀ ಜಗತ್ತಿಗೂ ಕನ್ಫರ್ಮ್ ಆಗಿದೆ. ಮನ್ನಿಯ ಈ ಒಂದು ದಾಳಿಯಿಂದಾಗೆ ಇದರಿಂದ ಇದ್ದಂಥದ್ದು ಪಾಕ್ ಅನ್ನೋದು ಕ್ಲಿಯರ್ ಕಟ್ ಅದ. ಯಾಕಂದ್ರೆ ಪಾಕದ ಬಾರ್ಡರ್ಗಳಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬಾರ್ಡರ್ದಲ್ಲಿಯೂ ಆಗಿರ್ಬೋದು, ನಮ್ಮ ಜನ ಇವತ್ತು ನಿಧಾನಕ್ಕೆ ಈ ಭಯೋತ್ಪಾದನೆ ದೂರ ಸೇರ್ತಾ ಇದ್ದಾರೆ. ಇಲ್ಲಿ ಜನ ಅವ್ರು ಮುಸ್ಲಿಮರಿರಲಿ, ಹಿಂದೂನೇ ಇರಲಿ, ಮುಖ್ಯವಾಗಿ ಮುಸ್ಲಿಮರಲ್ಲೂ ಸಹಿತ ಇವತ್ತು ಕಾಶ್ಮೀರಿ ಮುಸ್ಲಿಮರಿಗೂ ಸಹಿತ ಭಾರತದಲ್ಲಿ ಉಳಿಯುವಂಥ ಮನಸ್ಥಿತಿ ಇರೋದ್ರ ಜೊತೆಗೆ ಇವತ್ತು ವ್ಯಾಪಾರ ಪ್ರವಾಸೋದ್ಯಮ ಸಾಕಷ್ಟು ಆಗೋದ್ರಿಂದಾಗಿ ಅವ್ರಿಗೂ ಹಣದ ರುಚಿ ಐತೆ. ಇಂಥದ್ದು ಬೇಡಪ್ಪ ನಮಗನ್ನೋ ಪರಿಸ್ಥಿತಿ ಬಂದಿದ್ದಾರೆ. ಇದು ಸ್ಪಾನ್ಸರ್ಡ್ ಬೈ ದ ಪಾಕಿಸ್ತಾನದ ಅನ್ನೋಂಗಾಗ್ಯದ. ಅದಕ್ಕೆ ಪಾಕಿಸ್ತಾನದ ಈ ಹಿಂದೆ ಮಾಡಿದಂಥ ಏನಪ್ಪ ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಮತ್ತೇನೋ ಆಗಿರ್ಬೋದು, ಒಳಹೊಕ್ಕ ದಾಳಿ ಮಾಡುವಂಥದ್ದು ಇಲ್ಲ, ನಿರ್ಣಾಯಕ ಹಂತದ ಒಂದು ಯುದ್ಧಕ್ಕೂ ಸಹಿತ ಹೇಳಿದ್ರೆ ಮೋಸ್ಟ್ಲಿ ಈ ಸಲ ಈ ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಿದ್ದಾವೆ. ಯಾಕಂದರೆ ಈಗಾಗಲೇ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಇರ್ತದೆ ಅಂತೇಳಿ ನಿಮಗೆ ಗೊತ್ತದ. ಬಲೂಚಿಸ್ತಾನ ಮತ್ತು ಕಾಶ್ಮೀರ ಇವೆರಡೂ ಕಡೆ ಯುದ್ಧ ಮಾಡಿ ಪಾಕಿಸ್ತಾನ ಚೈನಾ ವೀಕ್ ಆಗ್ತಾಯಿದೆ. ಎಲ್ಲ ನೆಲೆಯಲ್ಲೇ ಈಗ ತೆಗೆದುಕೊಳ್ಳುವ ನಿರ್ಧಾರ ಮೋದಿ ಅವ್ರ ಮೇಲಿದೆ.
ಮೋದಿಯವರು ಏನಾದರೂ ಸುದ್ದಿ ಸಾರಿದ್ರೆ ನಿಶ್ಚಿತವಾಗಿಯೂ ಭಾರತಕ್ಕೆ ಅನುಕೂಲವಾಗಿ ಹೆಚ್ಚಿದ ಅಂತೇಳಿ ಸಾಮಾನ್ಯ ಒಂದು ನಂಬಿಕೆ ಮತ್ತು ಚರ್ಚೆ. ಇದು ಇವತ್ತಿನ ಚರ್ಚಾ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೆಲ್ಲಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ತೀರಿಸಿದ್ದಾರೆ. ಸತ್ಯದ ಕೈಗನ್ನಡಿ ವಂದನೆಗಳು.